ಹೇ ಗೈಸ್, ಎಲ್ರಿಗೂ ಹಾಯ್ ಹೇಳ್ತಾ ಬನ್ನಿ. ಇವತ್ತು ಹೊಸ ವಿಡಿಯೋ ಏನು ಅಂತ ನೋಡೋಣ. ತಮ್ಮಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ ಎಲ್ರಿಗೂ. ವಿಡಿಯೋ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಥ್ಯಾಂಕ್ಸ್ ಹೇಳ್ತಾ ಬನ್ನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಸೋರೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. ಸೋರೆಕಾಯಿ ತೊಗೊಂಡಿದ್ದೀನಿ, ಆಲ್ರೆಡಿ ನೋಡಿದ್ರಿ. ಒಗ್ಗರಣೆಗೆ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಗೆ ಟೊಮೆಟೊ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ವಿಡಿಯೋ ಮಾಡುವಾಗ ಕ್ಯಾಮ್ರಾ ಉಲ್ಟಾ ಇಟ್ಬಿಟ್ಟಿದ್ದೀನಿ ಗೈಸ್, ಅದಕ್ಕೆ ಅದು ಈ ಥರ ಬಂದಿದೆ. ಒಗ್ಗರಣೆಗೆ ಎಣ್ಣೆ ಕಾಯಿಸ್ಬಿಟ್ಟು ಸ್ವಲ್ಪ ಸಾಸಿವೆ ಕರಿಬೇವು ಹಾಕ್ತಾಯಿದ್ದೀನಿ, ಸ್ವಲ್ಪ ಜೀರಿಗೆ. ಸೋರೆಕಾಯಿ ಪಲ್ಯ ನಾನು ಯಾವತ್ತೂ ತಿಂದೇ ಇಲ್ಲ ಗೈಸ್, ಇವತ್ತು ಟ್ರೈ ಮಾಡ್ತಾಯಿದ್ದೀನಿ. ಆದರೆ ಚೆನ್ನಾಗೇ ಬಂದಿತ್ತು ವೀಡಿಯೋಗೆ. ಪಲ್ಯ ಸೂಪರ್ ಟೇಸ್ಟ್ ಇತ್ತು. ಒಗ್ಗರಣೆಗೆ ನೋಡಿ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಎಣ್ಣೆಲ್ಲ ಚೆನ್ನಾಗಿ ಬಾಯ್ಲ್ಡ್ ಆಗಲಿ. ಹಸಿಮೆಣಸಿನ್ಕಾಯಿ ಆಗಲಿ ಬಾಯ್ಲ್ಡ್ ಆಗ್ತಾಯಿದೆ. ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಗೈಸ್ ಸೋರೆಕಾಯಿ ಪಲ್ಯ. ನಾವು ಯಾವಾಗಲೂ ಜಾಸ್ತಿ ಮಾಡೋದೇ ಇಲ್ಲ, ಇವತ್ತೇನೋ ನಮ್ಮಮ್ಮ ತಂದಿದ್ದಾರೆ ಅಂತ ಮಾಡೋದೇ. ಸೂಪರಾಗಿತ್ತು. ಚಪಾತಿಗೆ ಒಳ್ಳೆ ಟೇಸ್ಟು ನೋಡಿ. ಒಗ್ಗರಣೆಗೆ ನೆಕ್ಸ್ಟು ಟೊಮೆಟೊ ಹಾಕ್ತಾಯಿದ್ದೀನಿ. ದಯವಿಟ್ಟು ವಿಡಿಯೋ ಫಸ್ಟಿಗೆ ನೋಡ್ತಾ ಇರೋರು, ಇದೇ ಮೊದಲನೇ ಸಾರಿ ನೋಡ್ತಾ ಇದ್ದೀವಿ ಅನ್ನೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ಸೋರೆಕಾಯಿ ಹಾಕ್ತಾಯಿದ್ದೀನಿ. ಸೋರೆಕಾಯಿನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದು ಹಾಕಬೇಕು ನೋಡಿ. ಹಾಕಿದ್ದೀನಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಗೈಸ್, ತರಕಾರಿ ಎಲ್ಲ ತರಕಾರಿನೂ ತಿನ್ನಬೇಕು. ಇದು ತಿಂದರೆ ಹಾಗಾಗುತ್ತೆ, ಅದು ತಿಂದರೆ ಹೇಗಾಗುತ್ತೆ, ಇದೆಲ್ಲ ಬಿಟ್ಟಾಕಿ ಎಲ್ಲ ತರಕಾರಿನೂ ತಿನ್ನೋಣ ನಾವು ಅಂತ ಹೇಳ್ತೀನಿ ನೋಡಿ. ರುಚಿಗೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಅರಶಿನದ ಪುಡಿ ಜೊತೆಗೆ ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡಿದ್ದೀವಿ, ಸ್ವಲ್ಪ ಕೊತ್ತಂಬರಿ, ಇದಿಷ್ಟು ಹಾಕಿ ಎಲ್ಲ ಮಿಕ್ಸ್ ಮಾಡೋಣ. ಬೇಗನೆ ಬೆಂದೋಗ್ಬಿಡುತ್ತೆ ಗೈಸ್ ಇದು. ಮಿಕ್ಸ್ ಮಾಡಿ ಐಟಮ್ಸ್ ಹಾಕ್ತಾನೆ ಬೇಗನೆ ತರಕಾರಿ ಬಾಯ್ಲ್ಡ್ ಆಗಿಬಿಡುತ್ತೆ. ವೆರಿ ಈಸಿ, ಹಾಗೆ ಸೂಪರ್ ಟೇಸ್ಟ್ ಅಂತಲೇ ಹೇಳ್ಬೋದು. ಚಪಾತಿಗೆ ಒಳ್ಳೆ ಕಾಂಬಿನೇಷನ್. ಈ ಸೋರೆಕಾಯಿ ಪಲ್ಯ ತಿಂದವರಿಗೆ ಗೊತ್ತು ರುಚಿ ಅನಿಸುತ್ತೆ. ಸ್ವಲ್ಪ ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ. ಹಸಿಕಾಯಿ ಇದ್ದರೆ ಹಾಕಿ ಚೆನ್ನಾಗಿರುತ್ತೆ ನೋಡಿ. ಎಲ್ಲ ಬಾಯ್ಲ್ಡ್ ಆಗಿದೆ, ರೆಡಿಯಾಗಿದೆ ಪಲ್ಯ. ಚಪಾತಿಗೆ ಒಳ್ಳೆ ಟೇಸ್ಟು. ದಯವಿಟ್ಟು ಎಲ್ಲ ತರಕಾರಿನೂ ತಿನ್ನಿ ಅಂತ ಹೇಳ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಚಪಾತಿಗಂತ ಅಲ್ಟಿಮೇಟ್ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಪೋರ್ಟ್ ಮೀ. ನೀವು ಒಂದ್ಸರಿ ಈ ತರಕಾರಿ ಪಲ್ಯನ ಟ್ರೈ ಮಾಡಿ ನೋಡಿದರೆ ಮತ್ತೆ ರಿಪೀಟ್ ಮಾಡಬೇಕು ಅನಿಸುತ್ತೆ, ತಿನ್ನಬೇಕು ಅನಿಸುತ್ತೆ ಗೈಸ್. ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಬಾಯ್.